ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಸ್ನೇಹಿತರೆ, ಇವತ್ತು ಅಗ್ನಿವೀರ್ ಚೀಟಿಗೆ ಏನ್ ಮಾಡೋಣ, ಕ್ಲಾಸ್ನ ಶುರು ಮಾಡುತ್ತಿದ್ವಿ. ಎಲ್ಲರೂ ಸರಿಯಾಗಿ ಕ್ಲಾಸ್ನ ಕೇಳ್ರಿ, ಯಶಸ್ಸು ನಿಮ್ದು ಹಾಕ್ಸ್ಕೊಟ್ರಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೀವು ಖಂಡಿತ ಕನಸಿದೆ, ಅದಕ್ಕೆ ಸಲ್ಯೂಟ್ ಮಾಡ್ತಾ ಶುರು ಮಾಡೋಣ. ಸ್ನೇಹಿತರೆ, ಇದು ನಮ್ಮ PK IAS ಮತ್ತು KS ಅಕಾಡೆಮಿ. PK ಮೀನ್ಸ್ ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಿರೀಕ್ಷೆ ಇಟ್ಕೊಡ್ರಿ ಅಂತ ಹೇಳ್ತಾ ಮುಂದೆ ಹೋಗೋಣ. ನಂತರ ಮೊದಲನೇ ಕ್ವಶನ್, ನಿಮ್ಮ ಅಗ್ನಿವೀರ್ ಒಳಗ ಅಗ್ದಿ ಸುಲಭ ಕ್ವಶನ್ ಬರ್ತಾವ. ಬಟ್ ಈ ಸಲ ಕನ್ನಡ ಮಾಧ್ಯಮದಲ್ಲಿ ಮಾಡಿರುವುದರಿಂದ ಕಟಪ್ ಏನಾಗ್ತದ, ಸ್ವಲ್ಪ ಹೈ ನಿಂದಿರ್ತದ. ಹೈ ನೀವು ಅದಕ್ಕೆ ಕ್ರ್ಯಾಕ್ ಮಾಡ್ರ ಮಾತ್ರ ಈ ಸಲ ಅಗ್ನಿವೀರ್ ಆಗ್ತೀರಿ, ಇಲ್ಲ ಮತ್ತೇನೈತಿ ನೆಕ್ಸ್ಟ್ ಇಯರ್ ಪ್ರಿಪರೇಷನ್ ಅಂತ ಕೊಂಡಿರ್ಬೇಕಾಗ್ತದ. ಮೊದಲನೇ ಕ್ವಶನ್ ನೋಡ್ಕೊಡ್ರಿ. ಭಾರತೀಯ ಸೇನೆ ಸ್ಥಾಪನೆಯಾದ ದಿನಾಂಕ ಅಂದ್ರೆ ಇಂಡಿಯನ್ ಆರ್ಮಿ ಯಾವಾಗ ಸ್ಥಾಪನೆ ಆಗಿರ್ತದ ಕ್ವಶನ್ ಕೇಳ್ಯಾರ. ಜನವರಿ 15, 1949 ಸ್ಥಾಪನೆ ಆಗೈತಿ. ಜನವರಿ 15 ಭಾರತೀಯ ಭೂಸೇನೆ ದಿನ ಆಚರಣೆ ಮಾಡ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ಭಾರತ ಸೇನೆಯ ಮೊದಲ ಸೇನಾ ಮುಖ್ಯಸ್ಥರು ಯಾರು? ಸೇನೆಯ ಮುಖ್ಯಸ್ಥರು ಯಾರಂದ್ರೆ ಜನರಲ್ ಕರಿಯಪ್ಪನವ್ರು ಏನಾಗ್ತಾರ, ಮೊದಲ ಸೇನಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರ. ಇವರು ನಮ್ಮ ಕರ್ನಾಟಕದವರು ಎನ್ನುವುದು ಒಂದು ಹೆಚ್ಚಿನ ಅಥವಾ ಹೆಮ್ಮೆಯ ವಿಷಯ ಅಂತ ಹೇಳಕ್ ಇಷ್ಟಪಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಅಲ್ರಿ, ಮೂರನೇ ಕ್ವಶನ್ ನೋಡ್ಕೊಳ್ಳೋದು ಏನೈತಿ. ಮೂರನೇ ಕ್ವಶನ್, ಭಾರತೀಯ ಸೇನೆ ಘೋಷವಾಕ್ಯ ಕೇಳ್ತಾರೆ. ಸರ್ವಿಸ್ ಬಿಫೋರ್ ಸೆಲ್ಫ್, ಆತ್ಮಕ್ಕಿಂತ ಸೇವೆ ಮೊದಲು. ಅಂದ್ರೆ ನಾನು ಸಾಯುತ್ತೇನೆ ಎಂತೂ ಗೊತ್ತಿದ್ರು ಇಲ್ಲಿ ಹೋರಾಟ ಮಾಡ್ಬೇಕಾಗ್ತದ. ಆದ್ದರಿಂದ ಸರ್ವಿಸ್ ಬಿಫೋರ್ ಸೆಲ್ಫ್ ಅನ್ನೋದು ನಮ್ಮ ಭಾರತ ಸೇನೆಯ ಘೋಷವಾಕ್ಯ ಆಗಿರ್ತದ. ಎಸ್, ನೆಕ್ಸ್ಟ್ ಹೋಗೊಂಡ್ರಿ ಬನ್ರಿ. ಭಾರತದಲ್ಲಿ ಪ್ಯಾರಾಮಿಲಿಟರಿ ಪಡೆಗಳಲ್ಲಿ ಸೇನಾಶಕ್ತಿಯುಳ್ಳ ಪ್ರಮುಖ ವಿಭಾಗ ಯಾವ್ದಂದ್ರೆ ಅಸ್ಸಾಂ ರೈಫಲ್ಸ್. ಅಸ್ಸಾಂ ರೈಫಲ್ ಐತಲ್ರಿ, ಆ ಅಸ್ಸಾಂ ರೈಫಲ್ ಏನೈತಿ, ಅದೊಂದು ಸೇನಾಶಕ್ತಿಯುಳ್ಳ ಪ್ರಮುಖ ವಿಭಾಗ ಆಗಿ ನಿಂತಿದೆ. 2020 2020 ಒಳಗ ಏನಾಯ್ತು, ಭಾರತ ಚೀನಾ ಗಡಿಯಲ್ಲಿ ನಡೆದ ಘರ್ಷಣೆ ಹೆಸರು ಅಂದ್ರೆ 2020 ಒಂದು ಘರ್ಷಣೆ ನಡೀತು, ಅದ್ರ ಹೆಸರು ಗಲ್ವಾನಾ ಘರ್ಷಣೆ. 2020 ಆಕ್ಚುಲಿ ಏನಾಯ್ತು, ಚೀನಾ ಮತ್ತು ಭಾರತ ಅಟ್ಯಾಕ್ ಆಗಿತ್ತು, ಅದ್ರ ಹೆಸರು ಗಲ್ವಾನಾ ಘರ್ಷಣೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಯಾವ್ದ್ರಿ? ಗಲ್ವಾನಾ ಘರ್ಷಣೆ 2020 ಇಂಡಿಯಾ ಅಂಡ್ ಚೀನಾ ರಿಲೇಷನ್ಶಿಪ್, ಇಂಡಿಯಾ ಮತ್ತು ಚೀನಾಗೆ ಸಂಬಂಧಪಟ್ಟ ಇಷ್ಟು ನೆನ್ಪಿಟ್ಟುಕೊಂಡ್ರೆ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಭಾರತ ಸೈನಿಕ ಶಾಲೆಗಳಿದೆ. ಅಂದ್ರೆ ಭಾರತ ಸೈನಿಕ ಶಾಲೆಗಳು ಅಂತದ ನಮ್ಮ ಬಿಜಾಪುರದಾಗ ಐತಿ. ವಿಜಯಪುರದಾಗ ಸೈನಿಕ ಶಾಲೆಗಳ ಮುಖ್ಯ ಉದ್ದೇಶ ಏನು ಅಂದ್ರ ಸೇನಾ ಸೇವೆಗೆ ವಿದ್ಯಾರ್ಥಿಗಳನ್ನು ತಯಾರಿಸೋದು. ಅಂದ್ರೆ ಯಾರು ಸ್ವಲ್ಪ ಇಂಡಿಯನ್ ಆರ್ಮಿಗೆ ಹೋಗ್ಬೇಕಂತ ಅನ್ಕೊಂಡ್ರಿ ಅವ್ರಂತ ಸೇನಾ ಶಾಲೆಗೆ ಅಥವಾ ಸೈನಿಕ ಶಾಲೆಗಳಿಗೆ ಅಡ್ಮಿಷನ್ ಮಾಡುವುದು ಬಹಳ ಬೆಸ್ಟ್ ರೀ. ಅದರಿಂದ ನೋಡ್ಕೊಡ್ರಿ, ಅಲ್ಲೇ ನಿಮ್ಗೆಲ್ಲ ಫಿಟ್ನೆಸ್, ರನ್ನಿಂಗು, ಫಿಸಿಕಲ್ ಎಲ್ಲ ಮೆಂಟಲಿ ರೆಡಿ ಮಾಡಿ ಮತ್ತೆ ರೆಡಿ ಟು ಫೈಟ್ ಅಂತ ಕೊಟ್ಟು ಬಿಟ್ಟಿರ್ತಾರೆ ಅವರು. ನೆಕ್ಸ್ಟ್, ಭಾರತೀಯ ಸೇನೆಯ ಸೀಮಾ ಸುರಕ್ಷಾ ಪಡೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗೊತ್ತೈತಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾವ ಗಡಿಯನ್ನು ರಕ್ಷಿಸುತ್ತದೆ ಸ್ನೇಹಿತರೆ? ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಗಡಿಯನ್ನು ಯಾವ್ದು ರಕ್ಷಿಸ್ತದೆ? ಇಟ್ ಮೀನ್ಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಫುಲ್ ಫಾರ್ಮ್ ಕೇಳತ್ತಾರ, ಈಗ ನೋಡ್ಕೊಡ್ರಿ. ಹಿಂಗೆ ಆಕ್ಚುಲಿ ಇಲ್ಲಿ ಭಾರತ ಐತಿ ನೋಡ್ರಿ ತಮ್ಮ, ಈ ಚೀಕಾಪ್ ಐತ್ಲೆ ಇಲ್ಲೆಲ್ಲ ಏನೈತಿ ನಮ್ಮ ಬಾಂಗ್ಲಾದೇಶ ಒಳಗ್ ಬಂದೈತಿ, ಹಿಂಗ್ ಒಳಗ್ ಹೋಗಿ ಬಂದದ ಐತಿ. ಈಚೆ ಕಡೆ ಏನೈತಿ ಇಲ್ಲಿ ಪಾಕಿಸ್ತಾನ. ಈ ಎರಡೂ ದೇಶಗಳ ಗಡಿಯನ್ನು ಯಾವ್ದು ರಕ್ಷಣೆ ಮಾಡ್ತದ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ರಕ್ಷಣೆ ಮಾಡ್ತದ. ಭಾರತದ ಸೇನಾ ಮುಖ್ಯಸ್ಥರ ಪ್ರಸ್ತುತ ಹುದ್ದೆ ಯಾವುದಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್. ಕಾರ್ಗಿಲ್ ಯುದ್ಧ ಯಾವ ವರ್ಷದಲ್ಲಿ ನಡೀತು ಅಂದ್ರೆ 1999 ಯಾವ ದೇಶಗಳ ನಡುವೆ ನಡೀತು? ಒಂದು ಪಿ ಫಾರ್ ಪಾಕಿಸ್ತಾನ್, ಐ ಫಾರ್ ಇಂಡಿಯಾ ಅಥವಾ ಹಿಂದೂಸ್ತಾನ್ ನಡುವೆ ನಡೀತು. ಇವಾಗ ಈ ಪಾಕಿಸ್ತಾನ್ ಏನಾಗಿದ್ರು ಇದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಲ್ಲಿ ಇರತಕ್ಕಂತ ಯುದ್ಧ ಭೂಮಿ ಎತ್ತರಕ್ಕೆ ಹೋಗಿ ಇಲ್ಲಿ ಕೂತರು ನಮ್ಮ ಭಾರತೀಯ ಸೈನಿಕರು ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲಿ ಹೋಗಿ ಹೊಡೆದ್ರು. ಅವಾಗ GPS ಅಂದ್ರೆ ಗ್ಲೋಬಲ್ ಪ್ರೊಸೆಸಿಂಗ್ ಸಿಸ್ಟಮ್ ಇರತಕ್ಕಂಥದ್ದನ್ನ ಅಮೆರಿಕ ಕೊಡ್ಲಿಲ್ಲ. ಅವಾಗ ಗೊತ್ತಿದ್ರೆ ಸ್ವಲ್ಪ GPS ದಾಗ ಏನಾರ ಹೋಗಿ ಮಾಡ್ಬೋದಿತ್ತು, ಅವಾಗ ಕೊಡ್ಲ. ಇದನ್ನು ಮನಗಂಡಂತ ಭಾರತ ಸರ್ಕಾರ ಅದರದೇ ಆದ ಓನ್ GPS ಅನ್ನೋದು ಹೆಸರ, ಬಟ್ ಅದರದೇ ಆದ ಒಂದು ಹೊಸದಾಗಿ ಏನ್ ಮಾಡಿದ ಮಾಡಿದ ಅದ್ರ ಹೆಸರು ಬಹುಶಃ ನಾವಿಕ್ ಅನಿಸ್ತದ. ನನ್ನ ಚೆಕ್ ಮಾಡಿಕೊಟ್ರೆ ಕನ್ಫರ್ಮ್ ಇಲ್ಲ, ನಾವಿಕ್ ಅನಿಸ್ತದೆ, ನೋಡಿ ಇಟ್ಕೊಟ್ರಿ ನೀವು. ಓಕೆ, ಭಾರತೀಯ ಸೇನೆ ಶ್ರೇಷ್ಠ ಪ್ರಶಸ್ತಿ ಯಾವುದು? ಭಾರತೀಯ ಸೇನೆ ಶ್ರೇಷ್ಠ ಪ್ರಶಸ್ತಿ ಪರಮವೀರ ಚಕ್ರ. ಯಾರ ಸೇನೆಯಲ್ಲಿ ಹೀರೋ ಹೇಳ್ಕೊಡ್ತಾರೆ.
ಸೇನಾಭವನ ಎಲ್ಲಿ ಐತಿ ಅಂದ್ರೆ ನ್ಯೂ ಡೆಲ್ಲಿ ಒಳಗೈತಿ. ಸೇನಾಭವನ ಇಲ್ಲಿ ನವದೆಹಲಿ ಅಥವಾ ನ್ಯೂ ಡೆಲ್ಲಿ. ಭಾರತದ ಮೊದಲ ಫಸ್ಟ್ ಮಹಿಳಾ ಫೈಟರ್ ಯಾರಂದ್ರ ಅವನಿ ಚತುರ್ವೇದಿ. ಅವನಿ ಚತುರ್ವೇದಿ. ಭಾರತೀಯ ಸೇನೆಯ ದಕ್ಷಿಣ ಒಂದ್ ನಿಮಿಷ ಕ್ವಶನ್ ಮಿಸ್ ಆಗೈತಿ. ಭಾರತೀಯ ಸೇನೆಯ ದಕ್ಷಿಣ ಕೇಂದ್ರ ಕಮಾಂಡ್ ಎಲ್ಲಿ ಐತಿ ಅಂದ್ರೆ ಪುಣೆ, ಮಹಾರಾಷ್ಟ್ರ. MH. ವಿಶ್ವದ ಅತಿ ದೊಡ್ಡ ಸೇನೆ ದ್ವಿತೀಯ ಅಂದ್ರೆ ಸೆಕೆಂಡ್ ನಂಬರ್ ಯಾವ್ದೈತಿ ಭಾರತ ಸೇನೆ ಐತಿ. ಫಸ್ಟ್ ನಂಬರ್ ಅಮೆರಿಕ ಇವೆಲ್ಲ ಅವ್ರಿಗೆ. ಅಗ್ನಿಪಥ್ ಯೋಜನೆ ಯಾವ ವರ್ಷ ಬಂದೈತೆ 2022 ಅಗ್ನಿಪಥ್ ಬಂದದೆ. ನೀವು ಏನೇ ಪ್ರೆಸೆಂಟ್ ಬರೆಯತ್ತೀರಿ ಇದು ಸಹ ಅಗ್ನಿಪಥ್ ಸ್ಕೀಮ್ ಒಳಗ ಬರೆಯತ್ತಾರೆ. ಬಟ್ ಅಗ್ನಿಪಥ್ ಸ್ಕೀಮ್ ಅಪ್ಡೇಟ್ ಯಾವಾಗ ಮಾಡ್ಯಾರ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಕಂಡ್ರೆ 2020 ಒಳಗೆ ಅಪ್ಡೇಟ್ ಮಾಡ್ಯಾರ ಅಂತ ಹೇಳ್ಬೇಕಾಗ್ತದೆ. ಇಂಪಾರ್ಟೆಂಟ್. ಭಾರತ ಸೇನೆ ಉತ್ತರ ಕಮಾಂಡ್ ದಕ್ಷಿಣ ಕಮಾಂಡ್ MH ನಾಗ ಐತಿ. ಅಂದ್ರೆ ಮಹಾರಾಷ್ಟ್ರ. ಉತ್ತರ ಕಮಾಂಡ್ ಉದಯಪುರ್, ಜಮ್ಮು ಅಂಡ್ ಕಾಶ್ಮೀರ. ಸರ್ಕಾರಿ ಸೇವೆ ಮೊದಲು ಎಂಬ ಘೋಷವಾಕ್ಯ ಭಾರತೀಯ ಯಾವ ಸೇನೆ ಅಂದ್ರೆ BSF. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸರ್ಕಾರಿ ಸೇವೆ ಮೊದಲು, ನಂತರ ನಮ್ಮ ಜೀವದು ಅಂತ ಹೇಳ್ತಾರೆ. ಭಾರತೀಯ ಸೇನೆಯ ಬ್ರಹ್ಮೋಸ್ ಕ್ಷಿಪಣಿ. ಬ್ರಹ್ಮೋಸ್ ಕೇಳೈತೆ ನೋಡಿ. ಭಾರತೀಯ ಸೇನೆಯ ಬ್ರಹ್ಮೋಸ್ ಕ್ಷಿಪಣಿ. ಭಾರತೀಯ ಸೇನೆಯ ಬ್ರಹ್ಮೋಸ್ ಕ್ಷಿಪಣಿ ಯಾವ ರೀತಿ ಅಂತಂದ್ರೆ ಇದು ಸೂಪರ್ ಸಾನಿಕ್ ಕ್ಷಿಪಣಿ. ಕೇಳ್ತಾರೆ ಇವೆಲ್ಲ ಕ್ವಶನ್ ಮಾಡೋದಕ್ಕೆ ಹೇಳ್ತಾನೆ. ಚೆನ್ನಾಗಿ ನೋಡಿ ನೋಟ್ ಮಾಡಿ ಇಟ್ಕೊಡ್ರಿ, ಹೆಲ್ಪ್ ಆಗ್ತದೆ.